ಹಿಂಗಾದ್ರೂ ಮಾಡಿ ಹೆಲ್ಪ್ ಮಾಡಿ ದೇವ್ರೆ ಪ್ಲೀಸ್. ಬೆಂಗಳೂರು ಹೋದ್ಮೇಲೆ ನಮ್ಮ ಪಪ್ಪನ್ಗೆ ಆ ಕೂಪನ್ ಕಾರ್ಡ್ ಇದೆಯಲ್ಲ ನಮ್ಗೆ ಫಸ್ಟ್ ಪ್ರೈಸ್ ಸಿಗ್ಬೇಕು. ಬೇಡ ಬೇಡ, ಫಸ್ಟ್ ಪ್ರೈಸ್ ಮನೆ ಅಂತೆ. ನಮ್ಗೆ ಮನೆ ಇದೆಯಲ್ಲ, ಮನೆ ಬೇಡ, ಕಾರ್ ಬೇಕು ದೇವ್ರೆ ಪ್ಲೀಸ್. ಆಮೇಲೆ ನನ್ ಜಿನ್ ನನಗೆ ಸಿಗ್ಬೇಕು ಪ್ಲೀಸ್ ದೇವ್ರೆ. ಅಜ್ಜಿ ಊರಿಗೆ ಹೆಂಗಾದ್ರೂ ಮಾಡಿ ಹೋಗೋಂಗ್ ಮಾಡಿ ಪ್ಲೀಸ್ ಪ್ಲೀಸ್ ದೇವ್ರೆ. ಏಯ್ ಅಚ್ಚು, ಅಕ್ಕ, ಏನೇ ಕೈ ಮುಗ್ದು ಬೇಡ್ಕೊಳ್ತಾ ಇದ್ಯಾ? ಯಾರತ್ರ? ದೇವ್ರ ಹತ್ರ ಅಕ್ಕ. ಏನಂತ? ಯಾರಾದ್ರೂ ಹಾಳಾಗೋಬೇಕಂತ ಬೇಡ್ಕೊಳ್ತಾ ಇದ್ಯಾ? ಬಾಯಿ ಮುಚ್ಚು ಸಾಕು ಅಕ್ಕ, ಏನು ಗೊತ್ತಿಲ್ಲ ಹಿಂಗೆಲ್ಲ ಮಾತಾಡ್ಬೇಡ ಕಣೆ. ಸರಿ, ಏನಂತ ಹೇಳು. ಅಕ್ಕ, ಮೊನ್ನೆ ಅಮ್ಮನ ಬರ್ತಡೆಗೆ ಒಂದು ಕೂಪನ್ ಕೊಟ್ರಲ್ಲ, ಗೊತ್ತಿದೆಯಲ್ಲ ನಿನ್ಗೆ? ಗೊತ್ತಿದೆ. ನಿನ್ನ ಹತ್ರ ತಾನೇ ಇದೆ ಅದು? ಹೌದು, ನನ್ನ ಹತ್ರನೇ. ನನ್ನ ಬ್ಯಾಗ್ ಅಲ್ಲೇ ಇಟ್ಕೊಂಡಿದೀನಿ. ಆ ಕೂಪನ್ ಇದೆಯಲ್ಲ, ಆ ಕೂಪನ್ ತಗೊಂಡು ಪಪ್ಪನ್ನ ಬೆಂಗಳೂರು ಬರೋ ಕೇಳಿದ್ರು, ಗೊತ್ತಾ ನಿನ್ಗೆ? ಏನು ಬೆಂಗಳೂರ್ಗ? ಯಾಕೆ? ಅಕ್ಕ, ಆ ಕೂಪನ್ ತಗೊಂಬಂದ್ರೆ ಅಲ್ಲಿ ನಮ್ಗೆ ಗಿಫ್ಟ್ ಕೊಡ್ತಾರಂತೆ, ಗೊತ್ತಾ? ಮನೆ, ಕಾರು, ಬೈಕು 3 ಪ್ರೈಸ್ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಪಪ್ಪನ್ನ ಕರಿತಾನೆ ಇದ್ದಾರೆ. ಪಪ್ಪ ಹೋಗ್ತಾನೆ ಇಲ್ಲ, ಗೊತ್ತಾ? ವಾವ್, ಹೌದಾ ಅಚ್ಚು? ಅಕ್ಕ, ಪಪ್ಪನ ಹತ್ರ ಎಷ್ಟು ರಿಕ್ವೆಸ್ಟ್ ಮಾಡಿ ಕೇಳಿದ್ರೇನು ಹೋಗ್ತಾನೆ ಇಲ್ಲ. ಏನು ಅಟ್ಟೆ ಹೊಡಿತಾ ಇದ್ದೀರಾ? ಮಲ್ಗಿಲ್ವಾ ಇನ್ನ? ಅಮ್ಮ, ಅಚ್ಚು ಹೇಳ್ತಾ ಇದ್ದಾಳೆ ನಿಮಗೆ ಗೋಲ್ಡ್ ತಗೊಂಬಂದ್ವಲ್ಲ, ಆವಾಗ ನಮ್ಗೊಂದು ಕೂಪನ್ ಕೊಟ್ರು, ಅದನ್ನ ತಗೊಂಡು ಬೆಂಗಳೂರು ಬರಕ್ ಹೇಳ್ತಾ ಇದ್ದಾರಂತೆ. ಹೌದಾ ಅಮ್ಮ? ಅಯ್ಯೋ ಹೌದನು, ಇದ್ಯಾರು ಅಚ್ಚು ಹೇಳಿದ್ಲಾ? ಹೌದಮ್ಮ, ಅಚ್ಚು ಹೇಳಿದ್ಲು. ನಿಜಾನಾ ಅಮ್ಮ? ಫೋನ್ ಮಾಡಿದ್ದಲ್ಲ ನಿಜಾನೇ ಅನ್ನು, ಬೆಂಗಳೂರು ಬರಕ್ ಹೇಳಿದ್ರು. ಆದ್ರೆ ಏನ್ ಗೊತ್ತಾ, ಅದೆಲ್ಲ ನಿಜ ಅಲ್ಲ, ಸುಮ್ನೆ ಆತರ ಹೇಳೋದು. ನಾವು ಹೋದ್ವಿ ಅಂದ್ರೆ ನಮ್ಮ ಹತ್ರನೇ ಹಣ ಕಿತ್ಕೊಂಡು ಕಳಿಸ್ತಾರೆ, ಗೊತ್ತಾ? ಅದಕ್ಕೆ ನಾವೆಲ್ಲ ಹೋಗಲ್ಲ. ಹೌದಮ್ಮ, ಇರ್ಬೋದು. ಆ ತರ ಎಲ್ಲ ನಂಬಾರ್ದು ಅಂತ ನಮ್ಮ ಮ್ಯಾಮು ಹೇಳ್ತಾರೆ ಸ್ಕೂಲಲ್ಲಿ. ಏನೇ ಹಂಗ್ ನೋಡ್ತಾ ಇದೀಯಾ? ಸ್ಕೂಲಲ್ಲಿ ಮ್ಯಾಮ್ ಹೇಳಿದ್ರು ಅಂತ ಹೇಳಿದ್ರೆ ಅದು ನಿಮ್ ತರ ಫ್ರಾಡ್ ಎಲ್ಲ ಇರ್ತಾರಲ್ಲ, ಅವ್ರು ಹೇಳೋಂತ ಮಾತು ಕೇಳಬಾರ್ದು ಅಂತ ಹೇಳ್ತಾರೆ. ಇದು ಫ್ರಾಡ್ಗಳಲ್ಲ, ಅವರು ನಿಜವಾಗ್ಲೇ ಹೇಳ್ತಾ ಇರೋದು. ಹೇ ಮೆಂಟಲ್, ನೀನು ನನ್ನ ಫ್ರಾಡ್ ಅಂತ ಹೇಳ್ತೀಯಾ? ಮತ್ತೆ ಮೊದ್ಲೇ ಅಮ್ಮ ಹೋಗಲ್ಲ ಅಂತ ಇದ್ದಾರೆ, ಅದ್ರಲ್ಲಿ ನೀನು ಬಂದು ಇನ್ನ ತುಪ್ಪ ಹಾಕ್ತಂಗೆ ಬೇಡ ಬೇಡ ಅಂತ ಹೇಳ್ತಾ ಇದ್ಯಾ. ಸುಮ್ನೆ ಇರ್ತೀಯಾ? ನಮ್ಮ ಅದೃಷ್ಟಕ್ಕೆ ಏನಾದ್ರೂ ಒಂದ್ ಸಿಗತ್ತೆ ಅಂತ ಅನಿಸ್ತಾ ಇದೆ, ಗೊತ್ತಾ ನನಗೆ. ನನ್ನ ಮಾತೆ ಯಾರು ಕೇಳೋದಿಲ್ಲ. ಅಮ್ಮ, ನಾನು ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನೀವೀಗ ಬ್ಯಾಂಗ್ಳೂರ್ಗೆ ಹೋಗ್ತೀರಾ ಹೋಗಲ್ವಾ? ಹೇಳಮ್ಮ ಬೇಗ. ಬ್ಯಾಂಗ್ಳೂರ್ಗೆ ಹೋಗಲ್ಲ. ಬ್ಯಾಂಗ್ಳೂರ್ಗೆ ಹೋಗಲ್ವಾ? ಅಚ್ಚು, ಪಪ್ಪ, ಅಮ್ಮ ನೋಡಿ ಪಪ್ಪ ಬೆಂಗ್ಳೂರ್ಗೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ ಪಪ್ಪ? ಇಲ್ಲ ಅಚ್ಚು, ನಾನು ಮತ್ತೆ ನಿಮ್ಮಮ್ಮ ಇಬ್ರು ನಾಳೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಏನ್ರಿ ಹೇಳ್ತಾ ಇದ್ದೀರಾ? ಹೌದು ಸ್ವೀಟಿ, ನಾಳೆ ನಾನು ನೀನು ಇಬ್ರು ಬೆಂಗಳೂರಿಗೆ ಹೋಗೋಣ. ನಿಮಗೆ ತಲೆಗಿಲೆ ಕೆಟ್ಟಿದೇನ್ರಿ? ಇಲ್ಲ ಸ್ವೀಟಿ, ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಈಗಾಗಲೇ ನನಗೆ 3 ಕಾಲ್ ಬಂದ್ಬಿಡ್ತು, ಬ್ಯಾಂಗ್ಳೂರ್ ಬನ್ನಿ ಅಂತ ಅಂದ್ಬಿಟ್ಟು. ನಾನು ಹೋಗಿ ಮೊನ್ನೆ ಗೋಲ್ಡ್ ಪರ್ಚೇಸ್ ಮಾಡಿದ್ನಲ್ಲ, ಆ ಶಾಪ್ನವರು ಫೋನ್ ಮಾಡಿದ್ರು. ಸರ್, ನಿಮ್ ಕೂಪನ್ಗೆ ಸೆಲೆಕ್ಷನ್ ಆಗಿದ್ದೀರಲ್ಲ ಸರ್, ಈ ಆಪರ್ಚುನಿಟಿನ ಮಿಸ್ ಮಾಡಬೇಡಿ, ಹೋಗಿ ಸರ್ ಬ್ಯಾಂಗ್ಳೂರ್ಗೆ ಅಂತ ಹೇಳಿದ್ರಾ. ಸರಿ ಆಯ್ತು, ಏನಂತ ನೋಡೋಣ ಅಂತ ಹೊರಡೋಣ ಅಂತ ಇದ್ದೀನಿ. ನೀನು ಬಾ. ಇನ್ನೂ ಇದನ್ನೆಲ್ಲ ನಂಬ್ತೀರೇನ್ರಿ ನೀವು? ಅಚ್ಚು, ಸ್ವಲ್ಪ ಅಳೋದ್ ನಿಲ್ಸಚ್ಚು, ನಾನು ಬ್ಯಾಂಗ್ಳೂರ್ಗೆ ಹೋಗ್ತೀನಿ, ಆಯ್ತಾ? ಅಯ್ಯೋ ಶಿವನೇ, ಏನಚ್ಚದು ಕೆಟ್ಟ ಸ್ಮೈಲು, ಶೀ. ಸರಿ, ಇವಳೊಬ್ಳು ಅಳ್ತಾನೆ ಇದ್ದಾಳೆ. ಸರಿ, ಹೋಗ್ಬಿಟ್ಟು ಬರೋಣ, ಅದೇನಂತ ನೋಡೋಣ. ಏನಚ್ಚು, ಈಗ ಸಮಾಧಾನನಾ? ಮತ್ತಿಲ್ವಾ? ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಮ್ಮ. ಸರಿ ಸರಿ ಆಯ್ತು, ನಾಳೆ ಊರಿಗೆ ಹೋಗೋದಲ್ಲ ನಾವು ಇಬ್ರು. ಹೋಗಿ ಬೇಗ ಮಲ್ಗಿ, ಹೋಗಿ. ಕಿಚನ್ ಅಲ್ಲಿ ಪಾತ್ರೆ ಎಲ್ಲ ಹಂಗೆ ಇದೆ, ಹೋಗಿ ತೊಳ್ಬಿಟ್ಟು ಬರ್ತೀನಿ. ಆಯ್ತಮ್ಮ. ನೋಡಿ ಹೆಂಗಂತ ಅಪ್ಪನು ಅಮ್ಮನು ಇಬ್ರು ನಾನ್ ಹೇಳಿದ ಮಾತೆ ಕೇಳಿದ್ರು. ನಾಳೆ ಅವರು ಬೆಂಗಳೂರಿಗೆ ಹೋಗ್ತಾರೆ, ಗೊತ್ತಾ? ಅವರು ಬೆಂಗಳೂರಿಗೆ ಹೋಗಿ ಅವ್ರಿಗೇನು ಸಿಗ್ಲಿಲ್ಲ ಅಂದ್ರೆ ಆಮೇಲಿದೆ ನಿನಗೆ. ಯಾಕೆ ಸಿಗಲ್ಲ? ಅವರಿಗೆ ಸಿಕ್ಕೇ ಸಿಗತ್ತೆ. ಅಟ್ಲೀಸ್ಟ್ 3rd ಪ್ರೈಸ್ ಆದ್ರೂ ಸಿಗತ್ತೆ, ಗೊತ್ತಾ? ಸಿಕ್ಕಿದ್ರೆ ಸಂತೋಷನೇ. ನನ್ಗಂತೂ ಕಾರ್ ಸಿಗ್ಬೇಕಂತ ಆಸೆ. ಏನು ಕಾರ್ ಸಿಗ್ಬೇಕಾ? ಆಸೆ ಬರ್ಕಿ, ಆಸೆ ಬರ್ಕಿ. ಈಗಷ್ಟೇ ಸ್ವಲ್ಪ ಹೊತ್ತು ಮುಂಚೆ ಬೆಂಗಳೂರು ಹೋಗೋದ್ ಬೇಡ ಅಂತ ಹೇಳ್ಬಿಟ್ಟು ಈಗ ನಿನಗೆ ಕಾರ್ ಸಿಗ್ಬೇಕಂತ ಹೇಳ್ತಾ ಇದ್ಯಾ? ಆಸೆ ಬುರ್ಕಿ. ಎತ್ತಿಕ್ಲು, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನಗೆ ಬರೋಂತ ನಿದ್ರೇನು ಬರ್ದೇ ಹೋಗತ್ತೆ. ಛೀ, ನನ್ನನ್ನ ಛೀ ಅಂತ ಹೇಳ್ತೀಯಾ? ನೀನೇ ಛೀ ಥೂ ಎಲ್ಲ. ಹೊಟ್ಟೆ ಉರಿ ಇವಳಿಗೆ. ನಾಳೆ ನಮ್ಮಮ್ಮ
ಇಬ್ರು ಬೆಂಗಳೂರು ಹೋಗ್ತಾ ಇದ್ದಾರೆ. ಒಳ್ಳೆ ಜಾಲಿ. ಲಾಲಲಾ, 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 ಲಾಲಲಾ. ಈ ತಿಕ್ಲು ರಾತ್ರಿ ಹೊತ್ತಲ್ಲಿ ಏನ್ ಮಾಡ್ತಾ ಇದ್ಯಾ? ಅಮ್ಮ ಇಲ್ಲಿ ನೋಡಮ್ಮ, ಇವಳು ಮಲಗ್ತಾ ಇಲ್ಲ, ಸುಮ್ನೆ ರಾತ್ರಿ ಹೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಹೊಟ್ಟೆ ಉರಿ ಅಂದ್ರೆ ಹೊಟ್ಟೆ ಉರಿ. ಅಮ್ಮನ ಹತ್ರ ಹೇಳ್ತೀಯ? ಹೇಳ್ಕೊ, ನನ್ಗೇನು, ನಾನಂತೂ ಡ್ಯಾನ್ಸ್ ಮಾಡ್ತೀನಿ. ಈಗ ಏನ್ ಮಾಡ್ತೀಯ ಮಾಡ್ಕೊ. ಅಮ್ಮ ಡ್ಯಾನ್ಸ್ ಮಾಡ್ತಾಳಂತೆ, ಬಾರಮ್ಮ ಇಲ್ಲಿ. ದುರ್ಗಾ, ಆಫೀಸಿಗೆ ಹೊರಡ್ತೀನಿ. ಆಯ್ತಡಿ, ಹೋಗ್ಬಿಟ್ಟು ಬನ್ನಿ. ಮತ್ತೆ ಇನ್ನೊಂದು ಹೇಳೋಣ ಅಂತ ಏನ್ ಗೊತ್ತಾ, ಅಕ್ಕ ಬೆಳಿಗ್ಗೆನೆ ಕಾಲ್ ಮಾಡಿದ್ಲು. ಅಕ್ಕನು ಮತ್ತೆ ಬಾವ ಇಬ್ರು ಬೆಂಗಳೂರಿಗೆ ಹೋಗ್ಬಿಟ್ರಂತೆ. ಅದೇ ಮಕ್ಳಿಬ್ರು ಮನೇಲಿದ್ದಾರೆ, ಅವ್ರ ದೊಡ್ಡಮ್ಮನ ಮನೇಲಿ. ಹೋಗಿ ನೀನ್ ಕರ್ಕೊಂಬ ಆಯ್ತಾ, ನಮ್ಮ ಮನೇಲಿ ಇರ್ಲಿ ಅಕ್ಕ ಬರೋ ತನಕ. ಹೌದೇನ್ರಿ? ಸರಿ ಆಯ್ತು ಬಿಡ್ರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಅಪ್ಪ, ಹೌದಪ್ಪ, ಅಚ್ಚು ಮತ್ತೆ ಅನು ಅಕ್ಕ ಇಬ್ರು ನಮ್ಮನೇಲೇ ಇರ್ತಾರಾ? ಹೌದು ಮೀನಾ, ನೀನ್ ಹೋಗಿ ಕರ್ಕೊಂಬ ಇಬ್ರನ್ನ. ಆಯ್ತಪ್ಪ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ ದುರ್ಗಾ. ಆಯ್ತರಿ, ಹೋಗ್ಬಿಟ್ಟು ಬನ್ನಿ. ಹೊಸ್ದಾಗ್ ಬಂದಿರೋ ಅಕ್ಕನ ಮಕ್ಕಳು ನನ್ ಮನೇಲಿ ಬಂದಿರೋದಾ? ಅವಳೇ ಒಂದ್ ನಾಯಿ ಅನ್ಕೊಂಡಿದೀನಿ. ಆ ನಾಯಿ ಮರಿ ನಮ್ಮ ಮನೇಲಿ ಬರ್ಬೇಕಾ? ಹೇ ಮೂದೇವಿ ಮೀನಾ. ಚಿಕ್ಕಮ್ಮ, ನಿಮ್ಮಪ್ಪ ಅವ್ರಿಬ್ಬರನ್ನ ಕರ್ಕೊಂಬಂತ ಹೇಳಿದ ತಕ್ಷಣ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ನೀನ್ ಇರೋದ್ ಸಾಕಾಗ್ತಾ ಇಲ್ವಾ ಮನೇಲಿ? ನಿನ್ಗೆ ಹಾಕದೆ ಜಾಸ್ತಿ ಊಟ, ಇನ್ನ ನಾಯಿಗಳಿಗೆ ಬೇರೆ ಹಾಕ್ಬೇಕಾ? ಚಿಕ್ಕಮ್ಮ, ಅಪ್ಪ ಹೇಳಿದ್ರಲ್ಲ ಚಿಕ್ಕಮ್ಮ, ಅದಕ್ಕೆ ಹಂಗೆ ಹೇಳ್ದೆ. ಬಾಯಿ ಮುಚ್ಚೆ ಸಾಕು. ನಿಮ್ಮಪ್ಪ ಹೇಳಿದ ತಕ್ಷಣ ಹೌದಪ್ಪ ನಮ್ಮ ಮನೇಲಿ ಇರ್ತಾರ ಅಚ್ಚು ಮತ್ತೆ ಇನ್ನೊಬ್ಳು ಮೂದೇವಿ ಅಂತ ಹೇಳ್ತಾ ಇದೀಯ ನೀನು ನಿಮ್ಮಪ್ಪನ ಹತ್ರ? ತಪ್ಪಾಯ್ತು ಚಿಕ್ಕಮ್ಮ, ಇನ್ಮೇಲೆ ಆತರ ಹೇಳಲ್ಲ, ಅವ್ರನ್ನ ಕರ್ಕೊಂಡ್ ಬರಲ್ಲ ಚಿಕ್ಕಮ್ಮ. ನನ್ನ ಪಾಡಿಗೆ ಇರ್ತೀನಿ ಚಿಕ್ಕಮ್ಮ, ಏನು ಮಾಡ್ಬೇಡಿ ಚಿಕ್ಕಮ್ಮ ನನ್ನನ್ನ. ನೀನ ಬಾಸ್ಬೇಕು ಕಣೆ, ಆಗ್ಲೇ ನೀನ್ ಸರಿಯಾಗದು. ಅಧಿಕ ಪ್ರಸಂಗ ಜಾಸ್ತಿ ನಿಂದು. ದುರ್ಗಾ, ದುರ್ಗಾ. ಅಯ್ಯೋ, ಈ ದರಿದ್ರದವಳು ಯಾಕೆ ಇಲ್ಲಿ ಬರ್ತಾ ಇದ್ದಾಳೆ? ದುರ್ಗಾ, ಏನಮ್ಮ ಮಾಡ್ತಾ ಇದೀಯಾ? ಏನಿಲ್ಲ ಅದಕ್ಕೆ, ಬನ್ನಿ ಕುತ್ಕೊಳ್ಳಿ. ಅಯ್ಯೋ, ನನ್ಗೆಲ್ಲ ಏನು ಬೇಡ ಕಣೆಮ್ಮ, ನಾನು ಊರಿಗೆ ಹೊಂಟಿದ್ದೀನಿ, ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅಯ್ಯೋ, ಏನಕ್ಕೆ ಊರಿಗೆ ಹೊಂಟಿದ್ದೀರಾ? ಬೆಳಗ್ಗೆ ಅಷ್ಟೇ ಆತ್ಕೆ ಬೆಂಗಳೂರಿಗೆ ಹೋದ್ರು ಅಂತ ನನ್ನ ಯಜಮಾನ್ರು ಹೇಳ್ಬಿಟ್ಟು ಹೋದ್ರು. ಈಗಷ್ಟೇ ಮಕ್ಕಳನ್ನ ಕರ್ಕೊಂಬ ಮನೆಗೆ ಇರ್ಲಿ ಅಂತಂದ್ಬಿಟ್ಟು ಅದೇ ನಾನೀಗ ಮೀನನ ಹತ್ರ ಹೇಳ್ತಾ ಇದ್ದೆ, ಹೋಗು ಮಕ್ಕಳನ್ನ ಕರ್ಕೊಂಡ್ ಬರ್ತೀಯಾ, ನಮ್ಮ ಮನೆ ದಾರಿ ಗೊತ್ತಿದೆಯೋ ಇಲ್ವೋ, ಹೋಗ್ ಕರ್ಕೊಂಬ ಅಂತಂದ್ಬಿಟ್ಟು ಮೀನನ ಹತ್ರ ಈಗಷ್ಟೇ ಹೇಳ್ತಾ ಇದ್ದೆ. ಅಷ್ಟು ಬೇಗ ನೀವು ಬಂದ್ಬಿಟ್ರಿ. ಅಯ್ಯೋ ಬೇಡ ಕಣಮ್ಮ, ಅದಕ್ಕೆ ನಾನು ಹೇಳೋಣ ಅಂತ ಬಂದೆ. ಸ್ವೀಟಿ ಬೆಳಗಿನ ಜಾವ ಬೇಗ ಎದ್ದು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲಾ, ಅದಕ್ಕೆ ಸರಿ ಏನಂತ ಕೇಳಿದಕ್ಕೆ ಏನೋ ಕೂಪನ್ ಕೊಟ್ಟಿದ್ದಾನಂತೆ, ಬೆಂಗಳೂರಿಗೆ ಬರ್ಬೇಕು ಅಂತ ಹೇಳಿದ್ರಂತೆ, ಅದಕ್ಕೆ ಹೋಗ್ತೀನಿ ಅಂತ ಹೋಗಿದ್ದಾರೆ. ಅದೇನೋ ಹೋಗ್ಬಿಟ್ಟು ಬರ್ಲಿ, ಇನ್ನು ಯಾವಾಗ ಬರ್ತಾರ ಗೊತ್ತಿಲ್ಲ. ಸರಿ, ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಒಂದ್ 2 ದಿನ ನಮ್ಮ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ನಮ್ಮಮ್ಮ ಬೇರೆ ರಜೆ ಕೊಟ್ಬಿಟ್ಟಿದ್ದಾರೆ, ಬನ್ನಿ ಬನ್ನಿ ಅಂತ ಹೇಳ್ತಾನೆ ಇದ್ದಾರೆ. ಅದಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ, ಅದೇ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಕಣಮ್ಮ. ಓ, ಅವ್ರು ಹಿಂಗ್ ಬೆಂಗಳೂರಿಗೆ ಹೋದ್ರಲ್ಲ, ಹಂಗೆ ನೀವು ಹಿಂಗ್ ಹೋಗ್ತಾ ಇದ್ದೀರಾ ಅಮ್ಮನ ಮನೆಗೆ? ಮತ್ತೆ ರಜೆ ಕೊಟ್ಟು 2 ದಿನ ಆಯ್ತು, ಬಾ ಬಾ ಅಂತ ಹೇಳ್ತಾನೆ ಇದೆ ನಮ್ಮಮ್ಮ. ಅದಕ್ಕೆ ನನ್ಗೂ ಕೆಲಸ ಇದೆ, ಒಂದ್ 2 ದಿನ ಹೋಗ್ಬಿಟ್ಟು ನಮ್ಮಮ್ಮನ ನೋಡ್ಬಿಟ್ಟು ಬರೋಣ ಅಂತ, ಅದಕ್ಕೆ ಹೋಗೋಣ ಅಂತ. ಸರಿ, ಈ ಮಕ್ಕಳನ್ನ ಬೇರೆ ಬಿಟ್ಟೋದ್ರ, ಅವರನ್ನು ಸೇರಿಸಿ ಕರ್ಕೊಂಡು ಹೋಗೋಣ ಅಂತ ಕಣೆಮ್ಮ. ಆಯ್ತಕ್ಕೆ, ಸರಿ ಹೋಗ್ಬಿಟ್ಟು ಬನ್ನಿ. ಸರಿ ಆಯ್ತು. ಸ್ವೀಟಿ ಎಲ್ಲ ಬಂದು ನೀನ್ ಹತ್ರ ಊರಿಗೆ ಹೋಗ್ತೀನಿ ಅಂತ ಹೇಳಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಬೇಡ. ಅವಳು ಬೆಳಗಿನ ಜಾವ ಅರ್ಜೆಂಟ್ ಅಲ್ಲಿ ಓದ್ಲು, ಆಯ್ತಾ? ಆತರ ಎಲ್ಲ ಏನು ಅನ್ಕೊಳ್ಳಲ್ಲ ಅಕ್ಕಿ. ಸರಿ ಆಯ್ತು ಕಣೆಮ್ಮ, ನನ್ನ ಯಜಮಾನ್ರು ಕಾಯ್ತಾ ಇದ್ದಾರೆ ಮನೆ ಹತ್ರ, ನಾನು ಹೊರಡ್ತೀನಿ. ಆಯ್ತಕ್ಕೆ. ಮೀನಾ, ಅತ್ತೆ ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಕಣೆಮ್ಮ. ಆಯ್ತತ್ತೆ. ನೀನ್ ಬರ್ತೀಯ ಊರಿಗೆ? ನಮ್ಮೊಟ್ಟಿಗೆ ಕಾರಲ್ಲಿ ಜಾಗ ಇದೆ, ಬಾ, ಬೇಕಾದ್ರೆ ಹೋಗ್ಬಿಟ್ಟು ಬರೋಣ 2 ದಿನ. ಏನ್ ನಿಮ್ ಚಿಕ್ಕಮ್ಮನ ನೋಡ್ತಾ ಇದೀಯಾ? ಬಾ, ನಾನ್ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಅಪ್ಪನ ಹತ್ರ ತಾನೇ ನಾನು ಹೇಳ್ತೀನಿ, ಅವನೆಲ್ಲ ಆಯ್ತಂತ ಹೇಳ್ತಾನೆ, ಒಳ್ಳೆ ಹುಡುಗ ದೀಪು. ಬಾ, ಹೋಗ್ಬಿಟ್ಟು ಬರೋಣ ಮೀನಾ. ಅಚ್ಚು ಎಲ್ಲ ಇದಾರೆ, ಎಲ್ರು ಇದಾರೆ, ಚೆನ್ನಾಗಿ ಜಾಲಿಯಾಗಿರುತ್ತೆ ಮಕ್ಕಳೊಟ್ಟಿಗೆ. ಅದ್ಕೆ ಏನ್ ದುರ್ಗಾ? ಅದ್ಕೆ ಬೇಡ ಅದ್ಕೆ, ಅವರಪ್ಪ ಬೈತಾರೆ. ಯಾರು ದೀಪುನ? ಅವನೆಲ್ಲ ಹಂಗಿಲ್ಲ ಕಣೆ ದುರ್ಗಾ, ನಾನು ಫೋನ್ ಮಾಡಿ ಹೇಳ್ತೀನಿ ಬಿಡು, ಅವ್ನ ನಂಬರ್ ನನ್ನ ಹತ್ರ ಇದೆ. ನಾನು ಹೇಳ್ತೀನಿ ಮೀನನ್ ಈ ತರ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಪ್ಪ, ಒಂದ್ 2 ದಿನ ಇದ್ಬಿಟ್ಟು ಬರ್ಲಿ ಅಂತ ಹೇಳ್ತೀನಿ. ಅವ್ನು ಅಂತಾನೆ ಹೇಳ್ತಾನೆ, ಅವನೆಲ್ಲ ಹಂಗ ಹೇಳಲ್ಲ. ಅವಳನ್ನ ಕರ್ಕೊಂಡೋದ್ರೆ ಇಲ್ಲಿ ಮನೆ ಕೆಲಸ ಮಾಡೋದು ಯಾರು? ನಾನೇ ಮಾಡ್ಬೇಕು. ಇವಳೊಬ್ಳು ಡುಮ್ಮಿ ಬಂದ್ಬಿಟ್ಟು ಜೀವ ತಿಂತಾ ಇದ್ದಾಳೆ. ಏನ್ ದುರ್ಗಾ? ಏನ್ ದುರ್ಗಾ ಚಿಂತೆ ಮಾಡ್ದಂಗಿದ್ಯಾ? ಏನಾಯ್ತು? ಕರ್ಕೊಂಡು ಹೋಗ್ತೀನಿ ಬಿಡು, ಸಣ್ಣ ಹುಡುಗಿ ತಾನೆ, ಎಲ್ಲಿ ಹೋಗ್ತಾಳೆ ಎಲ್ಲಿ ಬರ್ತಾಳೆ. ನಾನು ಕಳಿಸ್ಕೊಡ್ತಾ ಇದ್ದೆ ಅದಕ್ಕೆ, ಅದೇನೋ ನನಗೆ ಅವಳನ್ನ ಬಿಟ್ಟಿರಕ್ಕೆ ಆಗಲ್ಲ. ಅವಳನ್ನ ಒಬ್ಬೊಬ್ಳೆ ಎಲ್ಲೂ ಕಳಿಸ್ಕೊಡ್ಲೇ ಇಲ್ಲ ಅದಕ್ಕೆ. ಈಗ ನೀವು ಕರ್ಕೊಂಡು ಹೋಗ್ತೀರ ಅಂತ ತಕ್ಷಣ ನನಗೆ ಅಳು ಬರ್ತಾ ಇದೆ, ಅವಳನ್ನ ಬಿಟ್ಟಿರಕ್ಕೆ ಆಗಲ್ಲ ಅದಕ್ಕೆ ನನಗೆ. ಅಯ್ಯೋ ಅಯ್ಯೋ, ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ ದುರ್ಗಾ ನೀನು ಅವಳ ಮೇಲೆ.
ಹೋಗ್ತೀನಿ, ಕರ್ಕೊಂಡು ಹೋಗಲ್ಲ. ನನಗೆ ಬೇರೆ ಟೈಮ್ ಆಗ್ಬಿಡ್ತು. ಯಜಮಾನ್ರು ಮನೆ ಹತ್ರ ಕಾಯ್ತಾ ಇದ್ದಾರೆ. ಸರಿ, ನಾನು ಇನ್ನು ಓಡ್ತೀನಿ. ಅಮ್ಮ ಎಲ್ಲಿ? ಏನ್ ಮಾಡ್ತಾ ಇದ್ದಾರೆ ಅಮ್ಮ? ಅಮ್ಮನ ಹತ್ರ ಹೇಳು ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ, ಇಲ್ಲಾಂದ್ರೆ ಕರಿ ಹೇಳ್ಬಿಟ್ಟು ಹೋಗ್ತೀನಿ. ಅಮ್ಮ ನಿನ್ನೆ ಬಸ್ಸಲ್ಲಿ ಬಂದ್ರಲ್ಲ, ಅದಕ್ಕೆ ಕಾಲು ಹೋಗ್ತಾ ಇದೆ ಅಂತ ಮಲ್ಕೊಂಡಿದ್ದಾರೆ, ಇನ್ನೂ ಎದ್ದಿಲ್ಲ. ನಾನೇ ಹೇಳ್ತೀನಿ ತಗೊಳ್ರಿ. ಸರಿ ಆಯ್ತು ಕಣಮ್ಮ, ಬರ್ತೀನಿ. ಮೀನಾ ಹೋಗ್ಬಿಟ್ಟು ಬರ್ತೀನಿ ಕಣಮ್ಮ. ಇನ್ನೊಂದ್ ದಿನ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಯಾವಳೋ ಒಬ್ಳು ಅಮ್ಮ ಊರಿಗೆ ಹೋಗ್ತಾಳಂತೆ, ಇವಳನ್ನ ಕರ್ಕೊಂಡು ಹೋಗ್ತಾಳಂತೆ. ಏನ್ ನೋಡ್ತಾ ಇದ್ಯಾ ಮೂದೇವಿ? ಹೋಗು, ಪಾತ್ರೆ ಹಾಕಿಟ್ಟಿದ್ದೀನಿ, ತೊಳಿ ಹೋಗು. ಬಂದ್ಬಿಟ್ಲು ಊರಿಗೆ ಹೋಗ್ತೀನಿ ಅಂತ ತಕ್ಷಣ ನೋಡ್ತಾ ಇದ್ದಾಳ ನನ್ನ. ಅಮ್ಮ ಊರಿಂದ ಬಂದಿದ್ದೆ ಇವರನ್ನು ಏನಾದ್ರೂ ಮಾಡೋಣ ಅಂತಾನೆ. ಅಮ್ಮ ಬಂದಿದ್ದ ಟೈಮು ಒಬ್ಳು ಬೆಂಗಳೂರಿಗೆ ಹೋಗ್ಬಿಟ್ಲು, ಒಬ್ಳು ಅಮ್ಮನ ಮನೆಗೆ ಹೋಗ್ಬಿಟ್ಲು. ಅಮ್ಮನ ಹತ್ರ ಹೋಗಿ ಈ ವಿಷಯ ಹೇಳ್ಬೇಕು. ಅಮ್ಮ ಅಮ್ಮ. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿಬೇಡಿ.